ನಮಸ್ಕಾರ ಗೆಳೆಯರೇ. ನಿನ್ನೆ ಮಧ್ಯರಾತ್ರಿಯಲ್ಲಿ ಮೊಬೈಲ್ ಅಂಗಡಿ ಒಂದರಲ್ಲಿ ಕಳ್ಳತನ. ಅಂಗಡಿಯ ಮಾಲೀಕರ ಹೆಸರು ಸುಧಾಕರ್ ಪ್ರಕಾಶ್ ಕುರ್ನೆ, ಶಿಡ್ಗಾಂವ್ ಗ್ರಾಮ, ಬಸ್ ಸ್ಟ್ಯಾಂಡ್ ಹತ್ತಿರ, ಚಿಕ್ಕೋಡಿ ತಾಲೂಕು. ಇದು ಅಂಗಡಿದಿದ್ದು ಶಿಡ್ಗಾಂವ್ ಗ್ರಾಮದಲ್ಲಿ. ನಿನ್ನೆ ಮಧ್ಯರಾತ್ರಿಯಲ್ಲಿ ಕಳ್ಳರು ತಮ್ಮ ಕೈ ಚಳಕ ತೋರಿಸಿದ್ದು, ಮಧ್ಯರಾತ್ರಿ 2 ಗಂಟೆ ಸುಮಾರ ಈ ಕಳ್ಳತನ ನಡೆದಿದೆ. ಅಂಗಡಿಯ ಮಾಲೀಕರು ಅಲ್ಲಿ ಇರುವ ಸಿಸಿಟಿವಿ ಕ್ಯಾಮೆರಾದ ದೃಶ್ಯಗಳನ್ನು ಪುರಾವೆ ಇಟ್ಟಿಕೊಂಡು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಖಡಕ್ಲಾಲ್ ಪೊಲೀಸ್ ಠಾಣೆ, ಚಿಕ್ಕೋಡಿ ತಾಲೂಕು, ಬೆಳಗಾವಿ ಜಿಲ್ಲೆ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ತನ್ನ ನಷ್ಟಕ್ಕೆ ಹಾಗೂ ತನಗೆ ಆದ ಅನ್ಯಾಯಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂದು ವಿನಂತಿಸಿಕೊಂಡಿದ್ದು, ಆದ್ದರಿಂದ ಸಂಬಂಧಪಟ್ಟ ಖಡಕ್ಲಾಲ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಈ ವಿಷಯ ಬಗ್ಗೆ ಖಡಕ್ಕಾಗಿ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಬಂಧಿಸಿ ಅಂಗಡಿ ಮಾಲೀಕರಿಗೆ ಸೂಕ್ತ ನ್ಯಾಯ ದೊರಕಿಸಿಕೊಡಬೇಕೆಂದು ನಾವು ಕೇಳಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ನನ್ನ ಹೆಸರು ಸುಧಾಕರ್ ಪ್ರಕಾಶ್ ಕುರ್ನೆ ಅಂತ. ನಾನು ಒಂದು ಮೊಬೈಲ್ ಶಾಪನ್ನ ಇಟ್ಟಿದ್ದೀನಿ. 2 ವರ್ಷದಿಂದ ನಾನು ಒಂದು ಮೊಬೈಲ್ ಶಾಪ್ ನಡೆಸ್ಕೊತಾ ಬಂದಿದ್ದೀನಿ. ನಿನ್ನೆ ದಿನಾಂಕ 24 2 ಗಂಟೆ ಸುಮಾರು ಮಧ್ಯರಾತ್ರಿಯಲ್ಲಿ ನನ್ನ ಅಂಗಡಿಯಲ್ಲಿ ಕಳ್ಳತನ ಆಗಿದೆ. 2 ಜನ ಯಾರೂ ಗೊತ್ತಿಲ್ಲ ಬೈಕ್ ಮೇಲೆ ಬಂದ್ಬಿಟ್ಟು ಕಳ್ಳತನ ಮಾಡಿದ್ದಾರೆ. ತುಂಬ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗಿದೆ. ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಯಾವ ರೀತಿ ಕಳ್ಳತನ ಮಾಡಿದ್ದಾರೆ ಅಂತ ನೋಡ್ಕೊಂಡಿದ್ದೀವಿ. ಇಲ್ಲಿ ತುಂಬಾ ಹಾನಿಯಾಗಿದೆ. ಸರ್ವಿಸಲ್ಲಿ ಬಂದಂಥ ಮೊಬೈಲ್ಗಳಾಗಲಿ ಅಥವಾ ಆಕ್ಸರೀಸ್ ಆಗಲಿ ಎಲ್ಲನೂ ಕಳ್ಳತನ ಆಗಿದೆ. ಸಂಬಂಧಪಟ್ಟ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಕಳೆದಾಡಿದವರು ನನ್ನನ್ನು ಒಂದು ವಿನಂತಿಯಾಗಲಿ ಕಳಕಳಿಯಿಂದ ಈ ಸಮಸ್ಯೆ ತಕ್ಕಂತೆ ಕ್ರಮ ಕೈಗೊಳ್ಳಬೇಕಂತ ನಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀವಿ.